ಜೈ ಹಿಂದ್ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ, 2025ರಲ್ಲಿ ಅಗ್ನಿವೀರ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಐತಿ ಅಂತೇಳಿ ಇವತ್ತಿನ ವಿಶೇಷ ಕ್ಲಾಸ್ ಇದೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಗೊತ್ತೈತಿ ಏಜ್ ಬಗ್ಗೆ ಆಗಿರ್ಬೋದಾಗಲಿ, ಅಪ್ಲಿಕೇಶನ್ ಹಾಕೋದು ಹೆಂಗೆ ಮತ್ತು ಯಾವ ರೀತಿ ಪ್ಯಾಟರ್ನ್ ಇರ್ತೈತಿ ಏನೇನಪ್ಪ ಅಂತೇಳಿ ಇವತ್ತಿನ ಕ್ಲಾಸ್ನಾಗ ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲದಾಗಿ ನೀವು ಅಗ್ನಿವೀರ ಆರ್ಮಿ ಸೇರ್ಬೇಕಂದ್ರೆ ಫಸ್ಟ್ 3 ಹಂತಗಳು ಇರ್ತಾವೆ ಸ್ನೇಹಿತರೆ. ಇದ್ರೊಳಗಡೆ ನಿಮ್ಗೆ ಫಸ್ಟ್ ಏನು ಅಪ್ಲಿಕೇಶನ್ ಹಾಕ್ತೀರಿ, ಹಾಕಿದ ಮ್ಯಾಗ ಈಗ 2025 ಜನವರಿ ಕನ್ಫರ್ಮ್ ಆಗೋದು ಸಾಧ್ಯತೆ ಐತೆ ಸ್ನೇಹಿತರೆ ಅಗ್ನಿವೀರ ಬ್ಯಾಚಿದು. ಆಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕಿದ ಮ್ಯಾಗ ಯಾವ ರೀತಿ ಓದಬೇಕು ಮತ್ತು ಏನೇನು ಇರ್ತೈತಿ ಇದರಲ್ಲಿ ನೋಡ್ರಿ. ಅಗ್ನಿವೀರ ನೀವು ಸೆಲೆಕ್ಷನ್ ಆಗಬೇಕಂದ್ರೆ 3 ರೌಂಡ್ ಇರ್ತದೆ ಸ್ನೇಹಿತರೆ. ಮೊದಲನೇ ರೌಂಡು ಎಕ್ಸಾಮ್ ಇರ್ತೈತಿ. ಅದು ನಿಮಗೆ ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ ಎಕ್ಸಾಮ್ ಎಷ್ಟು ಇರ್ತೈತಪ್ಪ ಅಂತಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ 100 ಮಾರ್ಕ್ಸ್ ಒಳಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಹಾಗಾದ್ರೆ 50 ಕ್ವಶನ್ ಇರ್ತಾವೆ ಸ್ನೇಹಿತರೆ. 50 ಕ್ವಶನ್ ನೀವು ಕಂಡಕ್ಟ್ ಮಾಡಬೇಕು. ನಿಮಗೆ ಅಲ್ಲಿ ಒಂದು ನೋಟಿಫಿಕೇಶನ್ದಾಗ ಕೊಟ್ಟಿರ್ತಾರೆ, ನಾವಿಲ್ಲಿ 35 ತೊಗೊಂಡ್ರೆ ಪಾಸ್ ಅಂತೇಳಿ ಕೊಡ್ತಾರೆ ಸ್ನೇಹಿತರೆ. ಓಕೆ, 35 ಏನೋ ತೊಗೊಂಡ್ರೆ ಅಂದ್ರೆ 75 ಇಲ್ಲಿ. ಇದು ಆದ ನಂತರ ಸ್ನೇಹಿತರೆ ನಿಮಗೆ ಯಾವ ರೀತಿ ಇರ್ತೈತಿ, ಆಮೇಲಿಂದ ಫಿಸಿಕಲ್ ಯಾವ ರೀತಿ ಇರ್ತೈತಿ, ಮೆಡಿಕಲ್ ಯಾವ ರೀತಿ ಇರ್ತೈತಿ, ಫೈನಲ್ ಮೆರಿಟ್ ಯಾವ ರೀತಿ ಇರ್ತೈತಿ ಅಂತೇಳಿ ಇವತ್ತಿನ ಕ್ಲಾಸ್ನಾಗ ಹೇಳಾಕತ್ತೀನಿ ಸ್ನೇಹಿತರೆ. ನೋಡ್ಬೋದು, ಮೊದಲೇ ಅಂತ ಎಕ್ಸಾಮ್ ಇರ್ತೈತಿ. ಈ ಎಕ್ಸಾಮಲ್ಲಿ ನಿಮಗೆ ಮ್ಯಾಥ್ಸ್, ರೀಸನಿಂಗ್, GK, ಸೈನ್ಸ್ ಇರ್ತದೆ ಸ್ನೇಹಿತರೆ. ಇದ್ರೊಳಗೆ ನೋಡ್ರಿ ಸ್ನೇಹಿತರೆ, ಮ್ಯಾಥ್ಸ್ ಒಳಗೆ 15 ಕ್ವಶನ್ ಇರ್ತಾವೆ, ರೀಸನಿಂಗ್ ಒಳಗೆ 5 ಕ್ವಶನ್ ಇರ್ತಾವೆ ಸ್ನೇಹಿತರೆ. ಆಮೇಲಿಂದ GK ಒಳಗೆ 15 ಕ್ವಶನ್ ಇರ್ತಾವೆ ಸ್ನೇಹಿತರೆ. ಸೈನ್ಸ್ ಒಳಗೆ, ಜನರಲ್ ಸೈನ್ಸ್ ಒಳಗೆ 15 ಕ್ವಶನ್ ಇರ್ತಾವೆ. ಟೋಟಲ್ ಬಂದ್ಬಿಟ್ಟು 50 ಕ್ವಶನ್ ಇರ್ತಾವೆ ಸ್ನೇಹಿತರೆ. ನೀವು ಪ್ರಿಪ್ರೇಷನ್ ಇಲ್ಲಿ ಎಲ್ಲರೂ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಒಳಗೆ ಏನಿರ್ತಾವೆ 15 ಕ್ವಶನ್ ಇರ್ತಾವೆ ಸ್ನೇಹಿತರೆ. ಆಮೇಲಿಂದ ರೀಸನಿಂಗ್ ಒಳಗೆ 5 ಕ್ವಶನ್ ಇರ್ತಾವೆ, GK ಒಳಗೆ 15 ಇರ್ತಾವೆ. ಆಮೇಲೆ ಜನರಲ್ ಸೈನ್ಸ್ ಒಳಗೆ 15 ಕ್ವಶನ್ ಇರ್ತಾವೆ ಸ್ನೇಹಿತರೆ. ಟೋಟಲ್ ಬಂದ್ಬಿಟ್ಟು ನಿಮ್ಗೆ 50 ಕ್ವಶನ್ ಇರ್ತಾವೆ. ಆ 50 ಕ್ವಶನ್ಗೆ ನೀವು 35 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತೇಳಿ ನೋಟಿಫಿಕೇಶನ್ದಾಗ ಕೊಡ್ತಾರೆ ಸ್ನೇಹಿತರೆ. ಬಟ್ ಒಂದು ತಿಳ್ಕೊರಿ, ಫೈನಲ್ ಮೆರಿಟ್ನಾಗ ಯಾವ ರೀತಿ ನಾವು ಎಷ್ಟು ತೊಗೊಂಡ್ರನ್ನ ಕ್ಲಿಯರ್ ಮಾಡ್ಕೊತೀವಿ ಅಂತೇಳಿ. ಈಗ ಇಲ್ಲಿ ಎಕ್ಸಾಮ್ದನ್ನ ನೀವು 4 ಪ್ರಿಪ್ರೇಷನ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಯಾರು ಅಗ್ನಿವೀರ ಹಾಕ್ಬೇಕಂತ ಅಂದ್ಕೊಂಡ್ರಿ ಅವ್ರು ಇವಾಗಿಂದ ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ನೀವು ಆಯಿತು, ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಇಲ್ಲ ಅಗ್ನಿವೀರೆಲ್ಲ ಅಪ್ಲಿಕೇಶನ್ ಕರೀಲಿ, ಅಪ್ಲಿಕೇಶನ್ ಕರೆದ ಮ್ಯಾಗ ಆಮೇಲೆ ನೀವೇನು ಮಾಡ್ತೀರಿ, ಸ್ಟಡಿ ಮಾಡೋಕ್ಕೆ ಹೋಗ್ತೀರಿ. ಸೊ ಒಂದು ತಿಳ್ಕೊರಿ, ಯಾರು ವರದಿ ಬಗ್ಗೆ ಹಾಕ್ಬೇಕಂತಾರಲ್ಲ ಅವರು ಪ್ರಿಪ್ರೇಷನ್ ಅಡ್ವಾನ್ಸ್ ಇರಬೇಕು ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಷನ್ ಭಾಳ ಇರುತ್ತೆ. ಬಟ್ ನಿಮಗಿಲ್ಲಿ ಒಂದೇ ಸಲ ಅಪ್ಲಿಕೇಶನ್ ಕರಿತಾನೆ ಎಟ್ ಎ ಟೈಮ್ ಕರ್ನಾಟಕ ಒಳಗೆ. ಆಮೇಲಿಂದ 3 ಏರೋದ್ರಿಗೆ ಒಮ್ಮೆ ಎಕ್ಸಾಮ್ ಇರ್ತಾವೆ. ಬಟ್ ಫಿಸಿಕಲ್ ಏನು ಮಾಡ್ತಾನೆ, ಏರೋ ವೈಸ್ ಚೇಂಜ್ ಮಾಡ್ತಾನೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ. ಇದ್ರೊಳಗೆ ನೋಡಿರಿ, ಇವು 4 ಸಬ್ಜೆಕ್ಟ್ ನೀವು ಪ್ರಿಪ್ರೇಷನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೀವು ಸ್ವಲ್ಪ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಆಮೇಲಿಂದ ನಿಮ್ಗೆ ಏನು ಮಾಡ್ತಾರೆ, ಎಕ್ಸಾಮ್ ಆದ್ಮ್ಯಾಗ ಅವಾಗ ಏನು ಮಾಡ್ತಾರೆ, ನಿಮ್ಗೆ ನೆಕ್ಸ್ಟ್ ಯಾವ್ದು ಬರ್ತೈತಿ, ಸೆಕೆಂಡ್ ಫಿಸಿಕಲ್. ಈ ಫಿಸಿಕಲ್ ಒಳಗೆ ಸ್ನೇಹಿತರೆ ನೀವು ನೋಡ್ಬೋದು 1600 ಮೀಟರ್ ಇರ್ತೈತಿ. ಇದನ್ನ ಫಸ್ಟ್ ಗ್ರೂಪ್ ಒಳಗೆ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ 5:30 ಒಳಗೆ ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಯಾರು 5:30 ಒಳಗೆ ಕಂಪ್ಲೀಟ್ ಮಾಡ್ತೀರಿ ಅವ್ರಿಗೆ 60 ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ. ಆಮೇಲಿಂದ ಸೆಕೆಂಡ್ ಗ್ರೂಪ್ ನೀವು ಪಾಸ್ ಆಗ್ಬೇಕಂದ್ರೆ 5:30ರಿಂದ 5:45 ತನಕ ಇದರಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ 60 ಮಾರ್ಕ್ಸ್ ಫಸ್ಟ್ ಗ್ರೂಪ್ನಾಗ ಬಂದಪ್ಪ ಅಂತಂದ್ರೆ ಸ್ನೇಹಿತರೆ, ಆಮೇಲಿಂದ ಫಿಸಿಕಲ್ ಒಳಗೆ ನಿಮ್ಗೆ ಆಮೇಲೆ ಏನು ಮಾಡ್ತಾನೆ, ಪುಲಪ್ಸ್ ಇರ್ತದೆ ಸ್ನೇಹಿತರೆ. ಈ ಪುಲಪ್ಸ್ ಒಳಗೆ 10ಕ್ಕೆ 10 ಹೊಡೆದ್ರೆ ಅಂದ್ರೆ ನಿಮ್ಗೆ 40 ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ. 10ಕ್ಕೆ 10 ನೀವು ಕ್ಲಿಯರ್ ಮಾಡ್ಕೊಂಡ್ರಿ, 10ಕ್ಕೆ 10 ಪ್ಲಪ್ ಚಿನ್ನಪ್ ಏನು ಹೊಡಿತಿರಲ್ಲ ಅವಾಗ ನಿಮ್ಗೆ ಟೋಟಲ್ 40 ಮಾರ್ಕ್ಸ್. ಹಾಗಾದ್ರೆ ಒಂದು ತಿಳ್ಕೊ ಸ್ನೇಹಿತರೆ, ಎಕ್ಸಾಮಲ್ಲಿ 100 ಮಾರ್ಕ್ಸ್ ಆದ್ರೆ ಫಿಸಿಕಲ್ನಾಗ ಎಷ್ಟು ಮಾರ್ಕ್ಸ್ ಅದಾವೆ, 100 ಮಾರ್ಕ್ಸ್ ಅದಾವೆ. ಟೋಟಲ್ ನಿಮ್ಗೆ ಬಂದ್ಬಿಟ್ಟು 200 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ಈ 200 ಮಾರ್ಕ್ಸ್ನಾಗ ಯಾರು ಹೈಯೆಸ್ಟ್ ಮಾಡ್ಕೋತಾರ ಅವ್ರಿಗೆ ಏನು ಮಾಡ್ತಾರ, ಫೈನಲ್ ಮೆರಿಟ್ನಾಗ ಹೆಸರು ಕೊಂಡಿರ್ತೈತಿ. ಅದಕ್ಕಿಂತ ಮುಂಚೆ ಈಗ ಫಿಸಿಕಲ್ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಏನಿರ್ತೈತಿ, ಮೆಡಿಕಲ್ ಇರ್ತೈತಿ. ಒಂದು ಗೊತ್ತಿರಲಿ, ಈಗಿನ ಜನ್ರೇಷನ್ ಒಳಗೆ ಜಾಸ್ತಿ ಮೊಬೈಲ್ ಕನೆಕ್ಟ್ ಆಗಬೇಡ್ರಿ. ಯಾಕಂತ ಕೇಳಿದ್ರೆ ಈಗ ಮಾನ್ಯ ಕೊಪ್ಪಳ ರ್ಯಾಲಿ ನಡೆದಿರ್ಬೋದು, ಆಮೇಲೆ ಶಿವಮೊಗ್ಗ ರ್ಯಾಲಿ ಆಗಿರ್ಬೋದು. ಇದ್ರೊಳಗೆ ಜಾಸ್ತಿ ಏನು ಮಾಡ್ಯಾನ, ನಿಮ್ಗೆ ಕಣ್ಣೊಳಗೆ 6x6 ಒಳಗೆ ತೆಗ್ದಾನ. ಯಾಕಂದ್ರೆ ನಾವೇನು ಮಾಡ್ತೀವಿ, ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತೀವಿ. ಪದೇ ಹೇಳಾಗ್ತಿದ್ದು ಮೊಬೈಲನ್ನು ಕಡಿಮೆ ಬಳಕೆ ಮಾಡಿರಿ. ಅದರಿಂದ ನಿಮ್ಗೆ ನಾಳೆ ಏನಾಗತ್ತೆ, ಎಕ್ಸಾಮ್ ಪಾಸ್ ಆಗಿರ್ತೀರಿ, ಫಿಸಿಕಲ್ ಪಾಸ್ ಆಗಿರ್ತೀರಿ, ಮೆಡಿಕಲ್ನಾಗ ಬಂದ್ಬಿಟ್ಟು ಏನು ಮಾಡ್ತೀರಿ, 6x6 ಒಳಗೆ ಕಣ್ಣೊಳಗೆ ಮೆಡಿಕಲ್ನಾಗ ಫೇಲ್ ಆಗಿರ್ತೀರಿ. ಓಕೆ, ಇವು ನೀವು ಆರ್ಮಿ ವರ್ದಿ ಬಗ್ಗೆ ಹಾಕಬೇಕಂದ್ರೆ ಈ 3ಅನ್ನು ನೀವು ಕ್ಲಿಯರ್ ಮಾಡಲೇಬೇಕು. ನಿಮಗೆ ಗೊತ್ತಿರಲಿ, ಯಾಕಂದರೆ ಮೊಬೈಲ್ ಭಾಳ ಅಡಾಪ್ಟ್ ಆಗಕ್ಕೆ ಹೋಗಬೇಡ್ರಿ. ಅದ್ರ ಜೊತೆ ಏನು ಮಾಡ್ತೀರಿ, ನೀವು ರಾತ್ರಿ ಮಲ್ಕೋಬೇಕಾದ್ರೆ ಏನು ಮಾಡ್ತೀರಿ, ಮೊಬೈಲನ್ನು ಹಿಡಿತೀರಿ.
ಬೆಳಗ್ಗೆ ಮುಂಜಾನೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ. ಸೊ ಒಂದು ತಿಳ್ಕೊರಿ, ಈಗ ವಿರಾಟ್ ಕೊಹ್ಲಿ ಅಚೀವ್ಮೆಂಟ್ ಮಾಡ್ಯಾನಂದ್ರೆ ಅವನು ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಮಾರ್ನಿಂಗ್ ಎಷ್ಟು ಹೇಳ್ತೀವಿ ನಮ್ಮ ಬ್ರೈನ್ ಶಾರ್ಪ್ ಆಗತ್ತೆ. ನಾವು ಏನಕ್ಕೆ ಒಂದು ಡ್ರೀಮ್ ಇಟ್ಕೊಂಡೇವಿ, ಈ ಸಲ ಇಂಡಿಯನ್ ಆರ್ಮಿ 2025ಕ್ಕೆ ಆಗ್ಬೇಕಂತೇಳಿ ಏನು ನೀವು ಕನಸು ಕಟ್ಟಿಲ್ಲ, ಅದು ನನಸಾಗತ್ತೆ. ನಾವು ಎಲ್ಲ 7 ಗಂಟೆ 8 ಗಂಟೆ ಎದ್ದರೆ ಅಂದ್ರೆ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ, ಗೊತ್ತಿರಲಿ ನಿಮ್ಗೆ. ಆಮೇಲೆ ಇಲ್ಲಿ ನಿಮಗೆ ಮೆಡಿಕಲ್ ಕ್ಲಿಯರ್ ಆಯ್ತು ಅಂದ್ರೆ ಅವಾಗ ಏನು ಮಾಡ್ತಾನೆ, ನಿಮ್ಮದು ಫೈನಲ್ ಮೆರಿಟ್ ಬರ್ತಾನೆ. ಈ ಫೈನಲ್ ಮೆರಿಟ್ ಒಳಗೆ ಯಾವ ರೀತಿ ಇರ್ತೈತೆ ಅಂದ್ರೆ ಸ್ನೇಹಿತರೆ, ಎಕ್ಸಾಮಲ್ಲಿ ಎಷ್ಟು ಮಾಡಿರಿ, ಈಗ ಸಮಥಿಂಗ್ ಒಂದು 80 ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಇದ್ರೊಳಗೆ 80, ಇಲ್ಲಿ ಫಿಸಿಕಲ್ ಒಳಗೆ 60 ಮಾರ್ಕ್ಸ್ ಫಸ್ಟ್ ಗ್ರೂಪ್ ಹೊಡೆದ್ರಿ, ಆಮೇಲೆ ಇಲ್ಲಿ ಪುಲಪ್ಸಕ್ಕೆ 10 ಹೊಡೆದ್ರಿ, ಟೋಟಲ್ 100 ಮಾರ್ಕ್ಸ್ ಅಂದ್ರೆ ನಿಮಗೆ ಇಲ್ಲಿ 100 ಬಂತು, ಪ್ಲಸ್ ಇದೊಂದು 180 ಮಾರ್ಕ್ಸ್ ಐತೆ ನಿಮ್ಗೆ. 200 ಅಷ್ಟು 180 ಕ್ಲಿಯರ್ ಮಾಡ್ಕೊಂಡ್ರೆ ಈ 180 ಮ್ಯಾಗ ಎಷ್ಟು ಜನ ತಗೊಂಡಾರ, ಈ 180 ಒಳಗೆ ಎಷ್ಟು ಜನ ತಗೊಂಡಾರ, ವೇಕೆನ್ಸಿ ಎಷ್ಟು ಅದಾವು, ಈ 180 ಒಳಗೆ ಎಷ್ಟು ಜನ ಅದಾರ, ಇದರಲ್ಲಿ ವೇಕೆನ್ಸಿ ಎಷ್ಟು ಅದಾವು, ಅದನ್ನು ನಾವು ಅಲ್ಲಿ ಏನು ಮಾಡ್ತಾರೆ, ಒಂದು ಎವರೇಜ್ ತೆಗೆದು ನಿಮಗೆ ಅಲ್ಲಿ ಫೈನಲ್ ಮೆರಿಟ್ನಾಗ ಲಿಸ್ಟ್ ಬಂತು. ಕೆಲವೊಬ್ರು ಎಲ್ಲರೂ ಪಾಸ್ ಆಗಿರ್ತೀರಿ, ಫೈನಲ್ ಮೆರಿಟ್ನಾಗ ಸರ್ ನಂದು ಫಿಸಿಕಲ್ ಆಗೈತ್ರಿ, ಎಕ್ಸಾಮ್ ಆಗೈತ್ರಿ, ಮೆಡಿಕಲ್ ಫ್ರೆಶ್ ಮೆಡಿಕಲ್ ಸರ್ ನಂದು NCC ಆಗಿತ್ತು, ಬಟ್ ಆದ್ರೆ ಫೈನಲ್ ಮೆರಿಟ್ನಾಗ ಯಾಕೆ ಹೋಯ್ತು. ಸೊ ಇಲ್ಲಿ ಇದರೊಳಗಡೆ ನಮಗೆ ಎಕ್ಸಾಮರ ಕಡಿಮೆ ಮಾಡಿರ್ಬೇಕು, ಒಂದೇದು. ಸೆಕೆಂಡ್ ಇಲ್ಲ ಅಂದ್ರೆ ಫಿಸಿಕಲ್ನಾಗ ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ಸೆಕೆಂಡ್ ಗ್ರೂಪ್ ಹೊಡೆದಿರ್ತೀವಿ, ಪ್ಲಸ್ ಹೊಡಿಬೇಕಾದ್ರೆ ಒಂದು 7 ಹೊಡೆದಿರ್ತೀವಿ, 8 ಹೊಡೆದಿರ್ತೀವಿ. ಸೊ ಈ ರೀತಿ ಇರ್ತಾವೆ. ಇಲ್ಲಿ ನಾವು ಏನೋ ಮಾಡಬೇಕಂದ್ರೂ ಸ್ವಲ್ಪ CET ಆಗಲಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅದ್ರಗೋಸ್ಕರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸಿದ ಸ್ನೇಹಿತರೆ. ನಿಮ್ಗೆ ಇದ್ರೊಳಗೆ ಏನಾದರೂ ಡೌಟ್ಗಳು ಇದ್ರೆ ಅಂದರೆ ಕಮೆಂಟ್ ಮಾಡಿರಿ. ಈ ತೆಳಗೆ ಕೊಟ್ಟಿರ್ತಕ್ಕಂಥ ನಂಬರನ್ನು ಸಂಪರ್ಕಿಸಿರಿ ಸ್ನೇಹಿತರೆ. ಇದೇ ತಿಂಗಳ ಡಿಸೆಂಬರ್ 16ನೇ ತಾರೀಕಿಗೆ 2 ತಿಂಗಳ ಬ್ಯಾಚ್ ಅಗ್ನಿವೀರ ಪ್ರಾರಂಭ ಐತೆ ಸ್ನೇಹಿತರೆ. ಅದರೊಳಗಡೆ ನಿಮಗೆ ಈ ಸಲ ನಮ್ಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಅಂತ ಮಾರ್ನಿಂಗ್ 4 ಗಂಟೆಯಿಂದ ಕ್ಲಾಸ್ ಸ್ನೇಹಿತರೆ. ಫಿಸಿಕಲ್ ಆಗಲಿ ಮತ್ತು CET ಕ್ಲಾಸ್ ಎರಡೂ ಇರ್ತವೆ. ಮತ್ತು ಅನುಭವಗಳ ಶಿಕ್ಷಕರಿದ್ದಾರೆ ಸ್ನೇಹಿತರೆ, ಭಾರಿ ಎಕ್ಸ್ಪೀರಿಯನ್ಸ್ ಅದವರು. ಬೇಕಾದರೆ ನೀವು ಅಡ್ಮಿಷನ್ ಮಾಡ್ಕೊತ ಮುಂಚೆ ಶಿವಮೊಗ್ಗದಲ್ಲಿ ಬಂದಂಥ ಹುಡುಗರು ಕೇಳ್ಬೋದು ಸ್ನೇಹಿತರೆ. 150 ಸ್ಟ್ರೆಂತ್ ಇತ್ತು, ಅದರೊಳಗೆ 137 ಹುಡುಗರು ಜನ ಏನಾಗ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಅಲ್ಲಿ ಆಸಕ್ತಿಯನ್ನು ನಾವು ಸ್ವಲ್ಪ ಜಾಸ್ತಿ ವಹಿಸ್ಕೋಬೇಕಾಗತ್ತೆ. ಸೊ ಆ ರೀತಿಯಾಗಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ನಡೆಯೋಕೆ ಸತತ 6 ವರ್ಷ ಆಯಿತು. ಹಲವಾರು ವಿದ್ಯಾರ್ಥಿಗಳು ಡಿಫೆನ್ಸ್ ಭಾಳ ಜನ ಅದರ ಆರ್ಮಿಗೆ ಆಯ್ಕೆ ಆದವರು. ನೋಡಿರಿ, ನಿಮಗೂ ಈ ಸಲ ವರ್ದಿ ಬಟ್ಟೆ ಹಾಕಬೇಕು, ಒಂದು ನಮ್ಮ ತಂದೆ ತಾಯಿ ಒಂದು ಹೆಸರುಗೊಳಿಸ್ಬೇಕು ಅಂಥೇಳಿ ಒಂದು ಡ್ರೀಮ್ ಇಟ್ಕೊಂಡು ಬನ್ನಿ. ನಾಳೆ 14ಕ್ಕೆ ಕ್ಲಾಸಸ್ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸ ಹೊಸ ಮಾಹಿತಿಯನ್ನು ನಿಮ್ಗೆ ತಲುಪಿಸ್ತೀನಿ. ಮತ್ತು ಇನ್ನೊಂದು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ನಮ್ಮ ಕರ್ನಾಟಕದೊಳಗೆ ನಿನ್ನೇನು ಪ್ರಕಾರ SSC GD ಫೈನಲ್ ಮೆರಿಟ್, ಅದರಲ್ಲಿ ಕ್ಯಾಟಗರಿ ವೈಸ್ ಎಷ್ಟೈತಿ ಅನ್ನೋದು ಎಲ್ಲನೂ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ. ಮತ್ತು ಅಗ್ನಿವೀರದವರಿಗೆ ಏನೇನು ನಿಮ್ಗೆ ಡೌಟ್ಗಳು ಕೇಳ್ರಿ, ಅದರ ಮುಖಾಂತರ ಕಮೆಂಟ್ ಏನಾದ್ರು ಮಾಡ್ತಿಲ್ಲ. ಅಗ್ನಿವೀರದ ಸರ್ ಪ್ರೊಸೀಜರ್ ಏನೈತಿ, ಹೆಂಗೈತೆ ಅಂತ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಏನಾದರೂ ನಿಮ್ಗೆ ಏನಾದರೂ ಡೌಟ್ಗಳು ಇದ್ದು ಅಂದ್ರೆ ನನಗೆ ಕಾಲ್ ಮಾಡಿರಿ, ಇಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಹಿಂದ್.